ತುಂಬ ಮಾಡಿದ್ದಾರೆ ನೋಡಿ. ಹೂ, ಹೂ, ಹೂ. ತುಂಬ ಸುಸ್ತಾಗ್ತಾ ಇದೆ. 226 ವಿಡಿಯೋಸ್ ಮಾಡಿದ್ದಾರೆ. 226 ವಿಡಿಯೋಸ್ ಮಾಡಿ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಹೊರಗಡೆ ಹೋಗಿದ್ದೆ, ಸ್ವಲ್ಪ ಇವಾಗ ಬಂದಿದ್ದೀನಿ. ಹೊರಗಡೆ ಹೋಗಿದ್ದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇವತ್ತು ಎಡಿಟ್ ಆಗಿಲ್ಲ. ಇವತ್ತು ನಾನು ಬರುವಾಗ ಏನು ತಗೊಂಡು ಬಂದೆ, ಹಾಗೆಯೇ ಯಾರ ವೀಡಿಯೋಸ್ನ ಯಾರ ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರಿ. ನಾನಿವತ್ತು ಪ್ರಮೋಟ್ ಮಾಡ್ತಾ ಇರುವ ಚಾನಲ್ ಬಂದುಬಿಟ್ಟು ಸಂಗೀತ ಸಿಸ್ಟರ್ DD. ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ. ವಿಡಿಯೋಸ್ ಹಾಕ್ತಾರೆ. ಹಾಗೆಯೇ 1K ದಾಟಿದೆ ಅವರ 1K 400 ಹತ್ರ ಅವರು ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ ಆಲ್ರೆಡಿ. ನೀವು ಅವರ ಚಾನಲ್ಗೆ ಸಪೋರ್ಟ್ ಮಾಡಿ, ಅವರ ವೀಡಿಯೋಸ್ ನೋಡಿ. ಅವರು ಖಂಡಿತ ನಿಮ್ಮ ಚಾನಲ್ಗೆ ಬಂದೇ ಬರ್ತಾರೆ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗೆಯೇ ನನ್ನ ವೀಡಿಯೋಸ್ಗೂ ಕಮೆಂಟ್ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸಂಗೀತ ಸಿಸ್ಟರ್. ಹಾಗೆಯೇ ಇನ್ನೂ ಸಿಸ್ಟರ್ಸ್ ಇದ್ದಾರೆ, ಬ್ರದರ್ಸ್ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನೆಲ್ನ ತಗೊಂಡು ಬರ್ತೀನಿ. ಸಂಗೀತ ಸಿಸ್ಟರ್ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ನಾನು ಅವರ ಸ್ಕ್ರೀನ್ ಬರ್ತಾ ಇರ್ತೆ, ಅವರ ಚಾನಲಿದ್ದು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ. ನೀವು ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬರುವಾಗ ಇಷ್ಟೊತ್ತಾಯಿತು ನೋಡಿ. ಇವಾಗ 4 ಗಂಟೆ ದಾಟಿದೆ. ನಾನು ಬರುವಾಗನೇ 4 ಗಂಟೆ ದಾಟಿದೆ. ಇದು ಬೇರೆಲ್ಲ ವೀಡಿಯೋಸ್ ನಾಳೆ ಹಾಕ್ತೀನಿ. ಇವತ್ತು ನಾನು ಏನು ತಗೊಂಡು ಬಂದೆ ಬರುವಾಗ ಅಂತೇಳಿ. ಯಾರಿಗೆ ಹೆಣ್ಣು ಮಕ್ಕಳಿಗಾಗಲಿ ಚಿನ್ನ ಅಂದರೆ ತುಂಬ ಇಷ್ಟ ಅಲ್ವಾ? ಅದೇ ಈಗಿನ ರೇಟಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಇದೆ. ತಗೊಳ್ಳೋಕ್ಕೇ ಆಗಲ್ಲ, ತಗೊಳ್ಳೋಕ್ಕೇ ತುಂಬ ಕಷ್ಟ. ನಾವು ನೋಡಿಕೊಂಡು ಎಲ್ಲ ಬೇರೆಯವ್ರದ್ದೆಲ್ಲ ನೋಡಿಕೊಂಡು ಖುಷಿ ಪಡಬೇಕಾಗತ್ತೆ. ಬಂಗಾರಗಳನ್ನು ಜಾಸ್ತಿ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ತಗೊಳಕ್ಕೆ ಆಗಲ್ಲ ಅಲ್ವಾ? ನಾನು ಬರುವಾಗ ನಾನೊಂದು ಚಿಕ್ಕ ಐಟಮ್ಸ್ ತಗೊಂಡು ಬಂದೆ. ಏನು ಅಂತೇಳಿ ತೋರಿಸ್ತೀನಿ, ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಹಾಗೆಯೇ ಏನು ಗೊತ್ತಾ, ನಂದು ತುಂಬ ಹಳೇದು ಸ್ವಲ್ಪ ಬಂಗಾರ ಇತ್ತು, ಅದ್ರಲ್ಲಿ ನನಗೆ ಬಂಗಾರ ಉಳೀತು. ಅದನ್ನು ಕೊಟ್ಬಿಟ್ಟು ಎಲ್ಲ ಏನೇನು ಮಾಡ್ಕೊಂಡು ಬಂದೆ. ಆದರೆ ಹಳೆಯ ಬಂಗಾರ ಆದರೆ ಅದು ನನಗೆ ಅಷ್ಟೊಂದು ಯೂಸ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಕೊಟ್ಬಿಟ್ಟಿದ್ರಲ್ಲಿ ನನಗೆ ಏನಾದರೂ ಒಂದು ಯೂಸ್ ಮಾಡ್ಕೊಳ್ಳುವಂಥ ಬಂಗಾರ ಬೇಕಿತ್ತು. ಅದನ್ನು ಯೂಸ್ ಮಾಡ್ಕೊಳ್ಳುವಂಥ ಬಂಗಾರನ ತಗೊಂಡು ಬಂದಿದ್ದೀನಿ. ಅದು ಯಾವ ರೀತಿ ಇದೆ ಅಂತೇಳಿ ಹೇಳ್ತೀನಿ. ನನಗೆ ಅದರಲ್ಲಿ ಬಂಗಾರ ಉಳೀತು, ನನಗೆ ವಾಪಸ್ ತಗೊಂಡು ಬಂದೆ ಅದನ್ನು. ನೆಕ್ಸ್ಟ್ ಟೈಮ್ ಯಾವುದಕ್ಕಾದ್ರೂ ಹಾಕುವ ಅಂತೇಳಿ. ಅದು ಏನಂತೇಳಿ ತೋರಿಸ್ತೀನಿ. ಇವಾಗ ಸಂಗೀತ ಸಿಸ್ಟರ್ ಚಾನಲಲ್ಲಿ ವಿಡಿಯೋಸ್ ತುಂಬ ಮಾಡಿದ್ದಾರೆ ನೋಡಿ. ತುಂಬ ಸುಸ್ತಾಗ್ತಾ ಇದೆ. 226 ವಿಡಿಯೋಸ್ ಮಾಡಿದ್ದಾರೆ. 226 ವಿಡಿಯೋಸ್ ಮಾಡಿ ಹಾಕಿದ್ದಾರೆ ನೋಡಿ. ಎಲ್ಲ ವೀಡಿಯೋಸ್, ಎಲ್ಲ ಥರದ ವೀಡಿಯೋಸ್ಗಳಿವೆ. ಅವರ ಚಾನಲ್ಗೆ ಹೋಗಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಹಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ, ಓಕೆನಾ? ಅದು ಏನಾಗಿರ್ಬೇಕು ಅಂತೇಳಿ ನೋಡ್ತಾ ಇದ್ರ ಬಂಗಾರ ಇಲ್ಲಿದೆ ನೋಡಿ, ಬಾಕ್ಸ್ ಇಲ್ಲಿದೆ. ಸಂಗೀತ ಸಿಸ್ಟರ್ ಚಾನಲ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ, ಇನ್ನೊಬ್ರಿಗೆ ಹೆಲ್ಪ್ ಆಗಲಿ. ನಾವು ಏನೇ ಆಗಲಿ ಒಳ್ಳೇದು ಮಾಡಿದರೆ ನಮಗೂ ಒಳ್ಳೇದಾಗೇ ಆಗುತ್ತೆ. ನಿಜವಾಗ್ಲೂ ಒಳ್ಳೇದಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಒಳ್ಳೇದಾಗಿದೆಪ್ಪ. ನನಗೆ ದೇವರು ಏನು ಅಷ್ಟೊಂದು ಕಷ್ಟ ಇರುತ್ತೆ ಮನುಷ್ಯನಿಗೆ, ಕಷ್ಟ ಇರಲ್ಲ ಅಂತಲ್ಲ, ಆದರೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ನಾನು ಏನೇ ಕಷ್ಟದಲ್ಲಿದ್ದರೂ ನನಗದೊಂದು, ನಂದೇನು ಪುಣ್ಯನ ಗೊತ್ತಿಲ್ಲ, ಅದಕ್ಕೆ ನನಗೆ ಒಂದು ಕಷ್ಟಕ್ಕೆ ಒಂದು ದಾರಿ ಸಿಗುತ್ತೆ, ಒಳ್ಳೆದಾಗುವ ದಾರಿ ಸಿಗುತ್ತೆ. ಅದು ನಾನು ಪುಣ್ಯ ಪಡೆದಿದ್ದೀನಿ, ಅದಕ್ಕೆ ತುಂಬ ಪುಣ್ಯ ಪಡೆದಿದ್ದೀನಿ. ನಾನಿವತ್ತು ಏನು ತಗೊಂಡು ಬಂದೆ ಅಂತೇಳಿ ತೋರಿಸ್ತೀನಿ ನಿಮಗೆ ನೋಡಿ. ಇದರ ಒಳಗಡೆ ತೆಗಿಯುವ. ನೋಡಿ, ನಾನು ಹೋಗಿದ್ದು ಪೃಥ್ವಿ ಜ್ಯುವೆಲ್ಲರ್ಸ್ಗೆ ಹೋಗೋದು. ನಾನು ಹೋಗೋದೇ ಪೃಥ್ವಿ ಜ್ಯುವೆಲ್ಲರ್ಸ್ಗೆ, ಬೇರೆ ಕಡಿಮೆ ಹೋಗೋದು. ಪೃಥ್ವಿ ಜ್ಯುವೆಲ್ಲರ್ಸ್ಗೆ ಹೋಗಿದ್ದೀನಿ ಇವತ್ತು. ನೋಡಿ,
ನಾನು ಇದು ತಗೊಂಡು ಬಂದೆ ನೋಡಿ. ಇದು ಸಾರಿಗೆಲ್ಲ ಯೂಸ್ ಆಗುತ್ತೆ, ಸಾರಿ ಎಲ್ಲ ಹಾಕುವಾಗ ನಮ್ಗೆ ಈ ಥರದ್ದೊಂದು ಯೂಸ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ತಗೊಂಡು ಬಂದಿದ್ದೇನೆ. ಇದರಲ್ಲಿ ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ನೋಡಿ ಈ ಥರ ಇದೆ, ಇದಕ್ಕೆ ಈ ಥರ ಹಗ್ಗ ಇದೆ, ಇದು ಮಣಿ ಇದೆ. ನನಗೆ ಈ ಕಲರ್ ಇಷ್ಟ ಆಯಿತು. ಇನ್ನೊಂದು ಬ್ಲ್ಯಾಕ್ ಇತ್ತು, ಬ್ಲ್ಯಾಕ್ ತಗೊಳ್ಳುವ ಅಂತ ಅಂದ್ಕೊಂಡೆ, ಬ್ಲ್ಯಾಕ್ ಬೇಡ ಅಂತ ಆಯಿತು. ನೋಡಿ ನಾನು ಇದು ತಗೊಂಡೆ, ತುಂಬ ಚೆನ್ನಾಗಿದೆ. ಹಾಕಿನೂ ತೋರಿಸ್ತೇನೆ ನೋಡಿ. ತುಂಬ ಕಡಿಮೆ ಬಂಗಾರದಲ್ಲಿ ಈ ಬಂಗಾರ ತಗೊಂಡು ಬಂದೆ, ಕಡಿಮೆ ಗ್ರಾಮ್ನಲ್ಲಿ ಈ ಬಂಗಾರವನ್ನು ತಗೊಂಡು ಬಂದೆ. ಇದರಲ್ಲಿ ಏನು ಜಾಸ್ತಿ ಏನು ಬಂಗಾರ ಇಲ್ಲ ನೋಡಿ, ಚೆನ್ನಾಗಿದೆ. ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತಗೊಂಡು ಬಂದಂಥ ಬಂಗಾರ ಇದು. ಸಾರಿಗೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ಈ ಥರ ಇದೆ, ಸಾರಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ? ಯಾರಿಗೆ ಇಷ್ಟ ಆಯಿತು ಹೇಳಿ. ನಮಗೆ ದೊಡ್ಡ ದೊಡ್ಡ ಬಂಗಾರ ಎಲ್ಲ ತೆಗಿಯೋಕ್ಕಾಗಲ್ಲ, ನಮಗೆ ಕೈಯಲ್ಲಿ ಆದಷ್ಟು ಹೆಂಗಿದೆ ತಗೊಳಕ್ಕ ಆಗುತ್ತಾ ಆ ಥರ ತಗೋಬೇಕು. ನನಗಿಷ್ಟ ಏನಾದರೂ ಒಂದು ಚಿಕ್ಕ ಚಿಕ್ಕ ಐಟಮ್ ತಗೊಳ್ಳೋದು ನನಗಿಷ್ಟ. ನಾನು ಹೇಳಿದಲ್ವ, ಯಾವತ್ತೂ ನಾನು ಆರ್ಟಿಫಿಷಿಯಲ್ಗೆಲ್ಲ ಹಾಕಲ್ಲ, ನನಗೆ ಇಷ್ಟನೂ ಆಗಲ್ಲ. ನೋಡಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ. ನೋಡಿ ಈ ಥರ ಇದೆ. ಇದು ಇನ್ನೂ ಮೇಲ್ಗಡೆ ಮಾಡ್ಬೋದು, ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇವಾಗ, ಸದ್ಯಕ್ಕೆ ಹಾಕ್ಕೊಂಡಿದ್ದಲ್ವ ಅದಕ್ಕೋಸ್ಕರ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ. ನಮಗೆ ಕರಿಮಣಿ ಹಾಕುವಾಗ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇಷ್ಟ ಆಯ್ತಾ? ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳಿ. ನನಗಂತೂ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ತಗೋತೀನಿ ಅಂತ, ಅಂದ್ಕೊಂಡಿರಲಿಲ್ಲ, ಯೋಚನೆನೂ ಕೂಡ ಮಾಡಿಲ್ಲ. ಯಾಕಂದರೆ ಅದು ತುಂಬ ವರ್ಷಗಳಾಗಿತ್ತು ಅಂದರೆ ಅದು ಯೂಸ್ ಮಾಡ್ತಾ ಇರಲಿಲ್ಲ ನಾನು. ಅದಕ್ಕೋಸ್ಕರ ಏನಾದರೂ ಯೂಸ್ ಮಾಡೋ ಥರ ತಗೊಳ್ಳುವ ಅಂತ ಆಯಿತು ನೋಡಿ. ನನಗೆ ಬಂಗಾರ ಉಳಿಯಿತು ನೋಡಿ, ಈ ಥರ ಇದೆ. ಚೆನ್ನಾಗಿದೆ ನೋಡಿ, ಇವಾಗ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ಪೋಸ್ಟ್ ಮಾಡಿದೆ, ನಾನು ಮೂಗುತಿ ಯಾವ ಥರ ಇದೆ ನಂದು ಅಂತೇಳಿ ನಾನು ಪೋಸ್ಟ್ ಹಾಕಿದ್ದೇನೆ. ಇವತ್ತು ಫೋಟೋ ತೆಗೆದುಕೊಂಡು ಬಂದಿದ್ದು ನಾನು, ನಂದು ಮೂಗುತಿ ಯಾವ ರೀತಿ ಇದೆ ಅಂತೇಳಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಮೂಗುತಿ ಸುಂದ್ರಿ ಅಂತೇಳಿ. ಆ ಮೂಗುತಿನ ಇವತ್ತು ನಾನು ಪೋಸ್ಟಲ್ಲಿ ಫೋಟೋ ಹಾಕಿದ್ದೇನೆ ನೋಡಿ, ಯಾವ ರೀತಿ ಇದೆ ಅದು ಮೂಗುತಿ ಅಂತ. ಇವಾಗ ಈ ಮೂಗುತಿಗೆ 4,000 ಆಗಿದೆ. ಅವತ್ತೇನು 3,000ಕ್ಕೆ ನನಗೆ ಸಿಕ್ಕಿದೆ. ಇವಾಗ 4,000 ಚಿಲ್ಲರೆ ಆಗಿದೆ. ಹಾಗೆಯೇ ಬರುವಾಗ ತಗೊಂಡು ಬಂದೆ ಇದನ್ನು. ಥ್ಯಾಂಕ್ ಯು. ಸಂಗೀತ ಸಿಸ್ಟರ್ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರು ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ತೆಗಿಬೇಕು ಇದನ್ನು, ಈ ಥರ ಮಾಡುವಂಗಿಲ್ಲ. ಎಲ್ಲಿಗಾದರೂ ಸಾರಿ ಹಾಕುವಾಗ ಎಲ್ಲ ಒಳ್ಳೆಯದಾಗುತ್ತೆ. ಲವ್ ಯು ಆಲ್. ಬೈ.